ಹೆಟುಕದ ಶಾಂತಿಯನ್ನು ಬೇರೆಲ್ಲೂ ಹುಡುಕಬೇಡ. ರಾಯರ ಬಳಿ ಬಂದೊಮ್ಮೆ ನೋಡ, ನೊಂದ ಮನಸ್ಸುಗಳಿಗೆ ಶಾಂತಿ ಹಾಗೂ ಸಮಾಧಾನ ದೊರಕುವುದು. ಚಿಂತೆಯನ್ನು ಬಿಡ. ಶ್ರೀ ಗುರುರಾಘವೇಂದ್ರರ 405ನೇ ವರ್ಧಂತಿಯ ಶುಭಾಶಯಗಳು. ಸ್ನೇಹಿತರೆ, ಇಂದು ನಂಬಿದವರಿಗೆ ಕಲ್ಪವೃಕ್ಷ, ಭಕ್ತರಿಗೆ ಕಾಮಧೇನು, ಶಾಂತಿ ಹಾಗೂ ಸಮಾಧಾನವನ್ನು ದೊರಕಿಸಿಕೊಡುವ ಏಕೈಕ ದೈವ ಶ್ರೀ ಗುರುರಾಘವೇಂದ್ರ ರಾಯರು ಅವರ ಒಂದು 405ನೇ ಜನ್ಮದಿನೋತ್ಸವ, 405ನೇ ವರ್ಷದ ಜನ್ಮದಿನೋತ್ಸವದಂದು ಆ ರಾಯರ ಒಂದು ಭಕ್ತಿಗೀತೆಯನ್ನು ಹಾಡುತ್ತಿದ್ದೇನೆ. ಈ ಹಾಡು ಭಾಗ್ಯವಂತ ಎಂಬ ಚಿತ್ರದಿಂದ ಆಯ್ದುಕೊಳ್ಳಲಾಗಿದೆ. ಇದನ್ನು ಕರ್ನಾಟಕ ರತ್ನ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅನ್ನೋವರು ಹಾಡಿದ್ದಾರೆ. ಹಾಗೂ ರಾಜ್ಕುಮಾರ್ ಹಾಗೂ ಪುನೀತ್ ರವರು ಕೂಡ ಇದರಲ್ಲಿ ನಟಿಸಿದ್ದಾರೆ. ಭಾಗ್ಯವಂತ ಎಂಬ ಚಿತ್ರ. ಇದನ್ನು ನೋಡಿ ಆನಂದಿಸಿ ರಾಯರ ಮಹಿಮೆಗೆ ಪಾತ್ರರಾಗಿ ಎಂದು ಕೇಳಿಕೊಳ್ಳುತ್ತಾ ಈ ಹಾಡನ್ನು ಹಾಡುತ್ತಿದ್ದೇನೆ. ಗುರುವಾರ ಬಂತಮ್ಮ, ಗುರುರಾಯರ ನೆನೆಯಮ್ಮ. ಗುರುವಾರ ಬಂತಮ್ಮ, ಗುರುರಾಯರ ನೆನೆಯಮ್ಮ. ಸ್ಮರಣೆ ಮಾತ್ರದಲ್ಲಿ ಕ್ಲೇಶ ಕಳೆದು ಸದ್ಗತಿಯ ಕೊಡುವ ನಮ್ಮ ವಾರ ಬಂತಮ್ಮ, ಗುರುವಾರ ಬಂತಮ್ಮ. ರಾಯರ ನೆನೆಯಮ್ಮ, ಗುರುರಾಯರ ನೆನೆಯಮ್ಮ. ಯೋಗಿ ಬರುವನಮ್ಮ, ಶುಭಯೋಗ ಬರುವುದಮ್ಮ. ಯೋಗಿ ಬರುವನಮ್ಮ, ಶುಭಯೋಗ ಬರುವುದಮ್ಮ. ರಾಘವೇಂದ್ರ ಗುರುರಾಜ ಬಂದು ಭವರೋಗ ಕಳೆವನಮ್ಮ. ವಾರ ಬಂತಮ್ಮ, ಗುರುವಾರ ಬಂತಮ್ಮ. ರಾಯರ ನೆನೆಯಮ್ಮ, ಗುರುರಾಯರ ನೆನೆಯಮ್ಮ. ಮನವ ತೊಳೆಯಿರಮ್ಮ, ಭಕ್ತಿಯ ಮನೆಯ ಹಾಕಿರಮ್ಮ. ಮನವ ತೊಳೆಯಿರಮ್ಮ, ಭಕ್ತಿಯ ಮನೆಯ ಹಾಕಿರಮ್ಮ. ಜ್ಞಾನದಿಂದ ಕರೆದಾಗ ಬಂದು ಒಳಗಣ್ಣ ತೆರೆವನಮ್ಮ. ವಾರ ಬಂತಮ್ಮ, ಗುರುವಾರ ಬಂತಮ್ಮ. ರಾಯರ ನೆನೆಯಮ್ಮ, ಗುರುರಾಯರ ನೆನೆಯಮ್ಮ. ಕೋಪ ಹರಿಯನಮ್ಮ, ಯಾರನ್ನು ದೂರ ತಳ್ಳನಮ್ಮ. ಕೋಪ ಹರಿಯನಮ್ಮ, ಯಾರನ್ನು ದೂರ ತಳ್ಳನಮ್ಮ. ಪ್ರೀತಿ ಮಾತಿಗೆ ಸೋತು ಬರುವ ಮಗುವಂತೆ ಕಾಣಿರಮ್ಮ. ವಾರ ಬಂತಮ್ಮ, ಗುರುವಾರ ಬಂತಮ್ಮ. ರಾಯರ ನೆನೆಯಮ್ಮ, ಗುರುರಾಯರ ನೆನೆಯಮ್ಮ.
ಹಿಂದೆ ಬರುವ ನಮ್ಮ ರಾಯರ ನೆರಳಿನಂತೆ ಹನುಮ, ಹಿಂದೆ ಬರುವ ನಮ್ಮ ರಾಯರ ನೆರಳಿನಂತೆ ಹನುಮ. ಹನುಮನಿದ್ದಡೆ ರಾಮನಿದ್ದು ನಿಜ ಮುಕ್ತಿ ಕೊಡುವ ನಮ್ಮ ವಾರ ಬಂತಮ್ಮ, ಗುರುವಾರ ಬಂತಮ್ಮ. ರಾಯರ ನೆನೆಯಮ್ಮ, ಗುರು ರಾಯರ ನೆನೆಯಮ್ಮ. ವಾರ ಬಂತಮ್ಮ, ಗುರುವಾರ ಬಂತಮ್ಮ. ರಾಯರ ನೆನೆಯಮ್ಮ, ಗುರು ರಾಯರ ನೆನೆಯಮ್ಮ. ವಾರ ಬಂತಮ್ಮ, ಗುರುವಾರ ಬಂತಮ್ಮ. ರಾಯರ ನೆನೆಯಮ್ಮ, ಗುರು ರಾಯರ ನೆನೆಯಮ್ಮ. ನಮಸ್ಕಾರ. ಎಲ್ಲ ನಮ್ಮ ಕನಸಿನ ಪುಟಗಳು ನೋಡುಗರ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಇಂದು ಕಲಿಯುಗದ ಕಲ್ಪತರು ಅಂತ ಕರೆಸ್ಕೊಂಡ ಶ್ರೀ ಗುರು ರಾಘವೇಂದ್ರ ರಾಯರು ಅವರನ್ನು ನೆನೆದು ಭಾವಪರವಶರಾಗೋಣ. ಅವರ ಆಶೀರ್ವಾದವನ್ನು ನಮ್ಮ ಮೇಲೆ ಇರಲಿ ಅಂತ ಕೇಳೋಣ. ನಾವು ಎಷ್ಟೋ ಮಂದಿ ನಮಗೆ ಕಷ್ಟಗಳು ಬರುತ್ತೆ, ಮನಸ್ಸಿಗೆ ನೋವು ಬರುತ್ತೆ, ಆದ್ದರಿಂದ ಮನ ನೊಂದು ಬಿಡ್ತೀವಿ. ದೇವರೇ ಇಲ್ಲ ಅನ್ನೋ ಒಂದು ಕೆಟ್ಟ ಒಂದು ಆಲೋಚನೆ ಹೊಡ್ತೀವಿ. ಅದಕ್ಕೆ ಬದಲು ಏನು ಮಾಡಬೇಕು ಅಂದರೆ, ಆ ಗುರು ರಾಘವೇಂದ್ರ ರಾಯರ ಒಂದು ಹೆಸರು ನೆನೆಸಿಕೊಂಡು ಆ ಮಂತ್ರಾಲಯಕ್ಕೆ ಹೋಗಿ ನಾವು ಆ ದೇವರ ಮುಂದೆ ನಿಂತ್ಕೊಂಡು ಅವರನ್ನು ಆಶೀರ್ವಾದ ಬೇಡಿದ್ರೆ ನಮ್ಮ ಕಷ್ಟಗಳೆಲ್ಲ ಅತಿ ಶೀಘ್ರದಲ್ಲೇ ದೂರವಾಗಿ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ ಅಂತ ಕೇಳ್ಕೊಳ್ತಾ ಈ ಹಾಡನ್ನು ಹಾಡಿದ್ದೀನಿ. ನೀವು ಇನ್ನೂ ನಮ್ಮ ಕನಸಿನ ಪುಟಗಳು 106 ಎಂಬ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಮುಂದಿನ ಇನ್ನೂ ಒಂದು ವಿಶೇಷವಾದ ಹಾಡುಗಳು, ಇನ್ನೂ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮಗಳನ್ನು ನೋಡಬೇಕು ಅಂದರೆ ನೀವು ದಯವಿಟ್ಟು ನಮ್ಮ 106 ಅಂದರೆ ಕನಸಿನ ಪುಟಗಳು 106 ಎಂಬ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಎಲ್ಲರಿಗೂ ತಮ್ಮ ಸ್ನೇಹಿತರು, ನೆಂಟರಿಷ್ಟರು, ರಿಲೇಷನ್ ಎಲ್ಲರಿಗೂ ಒಂದು ಶೇರ್ ಮಾಡಿ. ನಮಗೂ ನಿಮ್ಮಿಂದ ನಿಮ್ಮ ಒಬ್ಬ ಸ್ನೇಹಿತನಿಗೆ ಒಂದು ಯೂಟ್ಯೂಬ್ ಚಾನಲ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ನಿಮಗೆ ಇನ್ನೂ ಒಳ್ಳೊಳ್ಳೆ ಕಾರ್ಯಕ್ರಮ ಕೊಡೋದಕ್ಕೆ ನನಗೂ ಒಂದು ಸಹಾಯ ಆಗುತ್ತೆ ಸ್ನೇಹಿತರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಧನ್ಯವಾದಗಳು.